Conventions and its importance. The conventions are those rules, understanding, precedents, customs, and tradition which have been recognized by England society as sacred laws of the Constitution. So, England society ಅವರು sacred law ಅಂತ ಕನ್ಸಿಡರ್ ಮಾಡ್ತಾರೆ ಯಾವುದನ್ನು ಕನ್ವೆನ್ಷನ್ನ. ಮತ್ತು ದ ಕನ್ವೆನ್ಷನ್ಸ್ ಆರ್ ದ ಅನ್ರಿಟನ್ ರೂಲ್ಸ್ ಆಫ್ ಕಾಂಡಕ್ಟ್ ಆರ್ ಪೊಲಿಟಿಕಲ್ ಮೊರಾಲಿಟಿ. ಈ ಕನ್ವೆನ್ಷನ್ ಅನ್ನೋದು ಏನಿದೆ ಅದು ಅನ್ರಿಟನ್ ರೂಲ್ಸ್ ಆಗಿರುತ್ತೆ. ಮತ್ತು ಕಾಂಡಕ್ಟ್ ಬಗ್ಗೆ ಮತ್ತು ಪೊಲಿಟಿಕಲ್ ಮೊರಾಲಿಟಿ ಬಗ್ಗೆ ಅನ್ರಿಟನ್ ರೂಲ್ಸ್ ಆಗುತ್ತೆ. ದೇ ಹ್ಯಾವ್ ಬಿನ್ ಫಾರ್ಮ್ಡ್ ಇನ್ ಒನ್ ಡೇ ಅಟ್ ಅ ಪರ್ಟಿಕ್ಯುಲರ್ ಮೊಮೆಂಟ್ ಆಫ್ ಹಿಸ್ಟ್ರಿ. ಅದು ಒಂದು ದಿನ ಫಾರ್ಮ್ ಆಗಿರುತ್ತೆ ಅಟ್ ಅ ಪರ್ಟಿಕ್ಯುಲರ್ ಮೊಮೆಂಟ್ ಆಫ್ ಹಿಸ್ಟ್ರಿ. ದೇ ಆರ್ ದ ರಿಸಲ್ಟ್ ಆಫ್ ಲಾಂಗ್ ಹಿಸ್ಟಾರಿಕಲ್ ಗ್ರೋತ್ ಆ್ಯಂಡ್ ಆರ್ ರೂಟೆಡ್ ಇನ್ ಪ್ರಾಕ್ಟಿಸಸ್ ಆ್ಯಂಡ್ ಹ್ಯಾಬಿಟ್ಸ್ ಆಫ್ ಇಂಗ್ಲೀಷ್ ಪೀಪಲ್. ಇದಕ್ಕೆ ಲಾಂಗ್ ಹಿಸ್ಟಾರಿಕಲ್ ಗ್ರೋತ್ ಇದೆ ಮತ್ತು ಇದು ಜನರಲ್ ಪ್ರಾಕ್ಟಿಸಸ್ ಮತ್ತು ಹ್ಯಾಬಿಟ್ಸಲ್ಲಿ ಇದೆ. ದ ಪೀಪಲ್ ಫಾಲೋ ದೆಮ್ ಫಾರ್ ಲಾಂಗ್ ಟೈಮ್ ಆ್ಯಂಡ್ ರೆಕಗ್ನೈಸ್ ದೆಮ್ ಆ್ಯಸ್ ಅ ಪಾರ್ಟ್ ಆಫ್ ಇಂಗ್ಲೀಷ್ ಲಾ. ಸೊ ಜನ ಅದನ್ನು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ಇಂಗ್ಲೀಷ್ ಲಾ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ದ ಕನ್ವೆನ್ಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಪ್ರಿನ್ಸಿಪಲ್ಸ್ ವಿಚ್ ಹ್ಯಾವ್ ನಾಟ್ ಬೀನ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್ but has grown up entirely on the basis of usage and practice. ಸೊ ಈ ಕನ್ವೆನ್ಷನ್ ಅನ್ನೋದು ಏನು ಅಂದರೆ ಇದು ಪಾರ್ಲಿಮೆಂಟಿಂದ ಎನಾಕ್ಟ್ ಆಗಿಲ್ಲ, ಬಟ್ ಇದು ಯೂಸೇಜ್ ಮತ್ತು ಪ್ರಾಕ್ಟೀಸಿಂದ ಬಂದಿರುವಂಥದ್ದು. ದ ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್ ಡು ನಾಟ್ ಅಪಿಯರ್ ಇನ್ ದ ಸ್ಟ್ಯಾಟ್ಯೂಟ್ ಬುಕ್. ಇದರಲ್ಲಿ ಬರೋ ಪ್ರಿನ್ಸಿಪಲ್ಸ್ ಮತ್ತು ರೂಲು ಸ್ಟ್ಯಾಟ್ಯೂಟ್ ಬುಕ್ಕಲ್ಲಿ ಇಲ್ಲ. ಓಕೆ, ಸೊ ಇಫ್ ಯು ಹ್ಯಾವ್ ಟು ಮೆಮರೈಸ್ ದಿಸ್ ಏನೇನಬೇಕು. ಕನ್ವೆನ್ಷನ್ಸ್ ಅಂದರೆ ಏನು ಅಂದರೆ ರೂಲ್ಸು, ಅಂಡರ್ಸ್ಟ್ಯಾಂಡಿಂಗು, ಕಸ್ಟಮ್ಸ್, ಲಾ, ಟ್ರೆಡಿಷನ್ ಆಗಿರುತ್ತೆ. ಇದು ರೆಕಗ್ನೈಸ್ ಆಗಿದೆ ಯಾರಿಂದ ಅಂದರೆ ಇಂಗ್ಲೀಷ್ ಸೊಸೈಟಿಯಿಂದ. ಮತ್ತು ಇದನ್ನು ಏನಂತ ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ಸೇಕ್ರೆಡ್ ಲಾ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಮತ್ತು ಇದು ಕನ್ವೆನ್ಷನ್ ಇದು ಅನ್ರಿಟನ್ ರೂಲ್ಸ್ ಆಗಿರುತ್ತೆ ಎಲ್ಲಿಂದು ಕಾಂಡಕ್ಟ್ ಮತ್ತು ಮೊರಾಲಿಟಿದು. ಇದು ಒನ್ ಡೇಯಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಹಿಸ್ಟ್ರಿಯಲ್ಲಿ ಫಾರ್ಮ್ ಆಗಿಲ್ಲ. ಇದು ಲಾಂಗ್ ಹಿಸ್ಟಾರಿಕಲ್ ಗ್ರೋತು ಮತ್ತು ಇದು ಹ್ಯಾಬಿಟ್ಸು, ಪ್ರಾಕ್ಟೀಸಸ್ಸಿಂದ ಬಂದಿರುವಂಥದ್ದು. ಮತ್ತು ಕನ್ವೆನ್ಷನ್ಸ್ ಅನ್ನೋದು ಏನಿದೆ ಇದು ಪ್ರಿನ್ಸಿಪಲ್ಸ್ ಆಗಿರುತ್ತೆ ಬ್ರಿಟಿಷ್ ರೂಲ್ಸ್ಗೆ. ಮತ್ತು ಇದು ಫುಲ್ಲು ಎನಾಕ್ಟ್ ಆಗಿಲ್ಲ ಪಾರ್ಲಿಮೆಂಟ್ಗೆ, ಬಟ್ ಪಾರ್ಲಿಮೆಂಟ್ಗೆ ಎನಾಕ್ಟ್ ಆಗಿಲ್ಲ, ಬಟ್ ಯೂಸೇಜ್ ಆ್ಯಂಡ್ ಪ್ರಾಕ್ಟೀಸಿಂದ ಬಂದಿರೋ ದ ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್ ಡು ನಾಟ್ ಅಪಿಯರ್ ಇನ್ ದ ಸ್ಟ್ಯಾಟ್ಯೂಟ್ ಬುಕ್ ಬಿಕಾಸ್ ಇದರಲ್ಲಿರೋ ಪ್ರಿನ್ಸಿಪಲ್ಸು ಅವೆಲ್ಲ ಸ್ಟ್ಯಾಟ್ಯೂಟ್ ಬುಕ್ಕಲ್ಲಿ ಅಪ್ಲೈ ಆಗೋಲ್ಲ ಬಿಕಾಸ್ ಅದು ಲಾಸ್ ಆಗಿರಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಡೆಫಿನಿಷನ್ಸ್ ಏನು ಅಂತಂದರೆ JS ಮಿಲ್ ಅವ್ರು ಏನು ಹೇಳ್ತಾರೆ ಅಂದರೆ ಅನ್ರಿಟನ್ ಮ್ಯಾಕ್ಸಿಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಮಿಲ್ ಮ್ಯಾಕ್ಸಿಮ್ಸ್ ಅಂತ ಇದು ಕೋಡ್ ಇಟ್ಕೊಂಡು. ಸೊ JS ಮಿಲ್ ಏನು ಹೇಳ್ತಾರೆ ಅಂದರೆ ಕನ್ವೆನ್ಷನ್ ಇಸ್ ಅನ್ರಿಟನ್ ಮ್ಯಾಕ್ಸಿಮ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಡೈಸಿ ಏನು ಹೇಳ್ತಾರೆ ಅಂದರೆ ದೇ ಆರ್ ದ ರೂಲ್ಸ್ ಆಫ್ ಡಿಟರ್ಮೈನಿಂಗ್ ದ ಮೋಡ್ ಇನ್ ವಿಚ್ ಡಿಸ್ಕ್ರಿಷನರಿ ಪವರ್ಸ್ ಆಫ್ ದ ಕ್ರೌನ್ ಆಟ್ ಟು ಬಿ ಎಕ್ಸಸೈಸ್. ಸೊ ಇದು ರೂಲ್ಸ್ ಆಫ್ ಡಿಟರ್ಮೈನಿಂಗ್ ಮೋಡ್. ಡೈಸಿ ಏನು ಅಂತಂದರೆ ದೀಸ್ ಆರ್ ದ ರೂಲ್ಸ್ ಆಫ್ ಡಿಟರ್ಮೈನಿಂಗ್ ದ ಮೋಡ್ ಇನ್ ವಿಚ್ ಡಿಸ್ಕ್ರಿಷನರಿ ಪವರ್ಸ್ ಆಫ್ ದ crown ought to be exercised. Next to importance of conventions. The conventions of the constitutions are not law. So conventions of the constitution ಏನು law ಆಗಿಲ್ಲ, but derive their sanction from the fact that whoever breaks them must break the law and incur ಪೆನಾಲ್ಟಿ ಆಫ್ ಲಾ ಬ್ರೇಕರ್. ಅಂದರೆ ದ ಕನ್ವೆನ್ಷನ್ ಇದು ಕಾನ್ಸ್ಟಿಟ್ಯೂಷನ್ ಕನ್ವೆನ್ಷನ್ ಏನಿದೆ ಅದು ಲಾ ಅಲ್ಲ. ಅದು ಯಾವುದರಿಂದ ಸ್ಯಾಂಕ್ಷನ್ ಬರುತ್ತೆ ಅಂದರೆ ಯಾವ ಫ್ಯಾಕ್ಟಿಂದ ಬರುತ್ತೆ ಅಂತಂದರೆ ಅದು ಲಾನ ಬ್ರೇಕ್ ಮಾಡಬೇಕು ಮತ್ತು ಇನ್ಕರ್ ಪೆನಾಲಿಟೀಸ್ ಆಫ್ ದ ಲಾ ಬ್ರೇಕರ್. ದ ಫಾಲೋಯಿಂಗ್ ಪಾರ್ಟ್ಸ್ ಆರ್ ರಿಲೇಟೆಡ್ ಟು ದ ಇಂಪಾರ್ಟೆನ್ಸ್ ಆಫ್ ಕನ್ವೆನ್ಷನ್ಸ್ ಇನ್ ದ ಹಿಸ್ಟ್ರಿ ಆಫ್ ಇಂಗ್ಲೆಂಡ್. ಇವೆಲ್ಲ ಪಾಯಿಂಟ್ಸು ಇಂಪಾರ್ಟೆನ್ಸ್ ಹೇಳುತ್ತೆ. ದ ಮೇನ್ ರೀಸನ್ ಬಿಹೈಂಡ್ ದ ಇಂಪಾರ್ಟೆನ್ಸ್ ಆಫ್ ಕನ್ವೆನ್ಸ್ ಇಸ್ ದೇರ್ ಪ್ರಾಕ್ಟಿಕಲ್ ಯುಟಿಲಿಟಿ ಇನ್ ದ ಪಾಲಿಟಿಕ್ಸ್ ಆಫ್ ಇಂಗ್ಲೆಂಡ್. ಸೊ ಇದು ಏನಕ್ಕೆ ಅಂತಂದರೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇದು ಪ್ರಾಕ್ಟಿಕಲ್ ಯುಟಿಲಿಟಿ ಆಗುತ್ತೆ ಇಂಗ್ಲೆಂಡಲ್ಲಿ. ಮತ್ತು ಇದು ಇಂಗ್ಲೀಷ್ ಗೌರ್ಮೆಂಟ ಡೆಮೊಕ್ರೆಟಿಕ್ ಆಗಿ ಆಪ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಿಂದ ಇಂಟೆಲಿಜೆಂಟ್ ಪ್ರಾಕ್ಟೀಸಸ್ ಇನ್ಕ್ಲೂಡ್ ಆಗುತ್ತೆ. ಮತ್ತು ಅದು ಎಕ್ಸಿಕ್ಯೂಟಿವ್ನ ಡೆಮೊಕ್ರಟೈಸ್ ಮಾಡುತ್ತೆ. ಏನಕ್ಕೆ ಅಂತಂದರೆ ಪಾರ್ಲಿಮೆಂಟ್ ಬಿಕಮ್ಸ್ ದ ಸೆಂಟರ್ ಆಫ್ ದ ಗ್ರಾವಿಟಿ. ಓಕೆ, ದೀಸ್ ಆರ್ ಆಲ್ ದ ರೀಸನ್ಸ್. So the main reason behind the importance of convention is the practical utility in the politics of England. The conventions have helped the English unitary government to operate democratically. They are established intelligent practices and have stood the
test of changing circumstances, they have democratized the executive by making the parliament center of gravity. ಸೊ ಪಾರ್ಲಿಮೆಂಟ್ನ ಸೆಂಟರ್ ಆಫ್ ಗ್ರಾವಿಟಿ ಇರುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನೇನು ನೆನ್ಪಿಟ್ಕೋಬೇಕು, ಅದು ಪ್ರಾಕ್ಟಿಕಲ್ ಯುಟಿಲಿಟಿ ಆಗಿರುತ್ತೆ. ಅದು ಮೇನ್ ಏನು ಅಂತಂದರೆ ಅದು ಪ್ರಾಕ್ಟಿಕಲ್ ಯುಟಿಲಿಟಿ ಆಗಿದೆ. ಎಲ್ಲಿಗೆ ಅಂತಂದರೆ ಇಂಗ್ಲೆಂಡ್ಗೆ. ಕನ್ವೆನ್ಷನ್ ಏನಕ್ಕೆ ಹೆಲ್ಪ್ ಆಗಿದೆ ಅಂತಂದರೆ ಇದು ಗೌರ್ಮೆಂಟ್ನ ಡೆಮೋಕ್ರೆಟಿಕ್ ಆಗಿ ಫಂಕ್ಷನ್ ಮಾಡೋಕ್ಕೆ ಹೆಲ್ಪ್ ಆಗಿದೆ. ಮತ್ತು ಇದರಿಂದ ಇಂಟೆಲಿಜೆಂಟ್ ಪ್ರಾಕ್ಟೀಸಸ್ ಎಸ್ಟಾಬ್ಲಿಷ್ ಆಗಿದೆ. ಆಮೇಲೆ ಇದು ಚೇಂಜಿಂಗ್ ಸರ್ಕಮ್ಸ್ಟೆನ್ಸ್ ಟೆಸ್ಟ್ನ ಸ್ಟ್ಯಾಂಡ್ ಮಾಡಿದೆ. ಆಮೇಲೆ ದೇ ಹ್ಯಾವ್ ಡೆಮೋಕ್ರೈಸ್ ದ ಎಕ್ಸಿಕ್ಯೂಟಿವ್ ಟು ಮೇಕ್ ಸೊ ಎಕ್ಸಿಕ್ಯೂಟಿವ್ನ ಡೆಮೋಕ್ರೈಸ್ ಮಾಡಿದ್ದಾರೆ ಏನಕ್ಕೆ ಅಂತಂದರೆ ಪಾರ್ಲಿಮೆಂಟ್ನ ಸೆಂಟರ್ ಆಫ್ ಗ್ರಾವಿಟಿ ಮಾಡೋಕ್ಕೆ. ದ ಕನ್ವೆನ್ಷನ್ಸ್ ಆರ್ ಇಂಪಾರ್ಟೆಂಟ್ ಬಿಕಾಸ್ ದೇ ಹ್ಯಾವ್ ಎನೇಬಲ್ಡ್ ದ ಟ್ರೆಜರಿ. ಇದು ಟ್ರೆಜರಿನ ಎನೇಬಲ್ ಮಾಡಿದೆ ಮತ್ತು ಆಪೋಸಿಷನ್ನ ಜೊತೆಗೆ ವರ್ಕ್ ಮಾಡ್ತಾರೆ. ಕನ್ವೆನ್ಷನ್ಸ್ ಹ್ಯಾವ್ ರೆವಲ್ಯೂಷನೈಸ್ ದ ಜುಡಿಷಿಯಲ್ ಸಿಸ್ಟಮ್ ಬೈ ಮೇಕಿಂಗ್ ಲಾರ್ಡ್ ಟು ಆ್ಯಕ್ಟ್ಸ್ ಆಸ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್. ಲಾರ್ಡ್ಸ್ ಏನು ಬೈ ಮೇಕಿಂಗ್ ಲಾರ್ಡ್ಸ್ ಟು ಆ್ಯಕ್ಟ್ ಆಸ್ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್ ಫಾರ್ ಜುಡಿಷಿಯಲ್ ಪರ್ಪಸಸ್. ಸೊ ಲಾರ್ಡ್ಸ್ ಯಾರಿದ್ದಾರೆ ಅವರು ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್ಗೆ ಫಾರ್ ಜುಡಿಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. The deep-rooted conventions have become the habits of English people and to think of their violation. ಈ ಡೀಪ್ ರೂಟೆಡ್ ಕನ್ವೆನ್ಷನ್ಸ್ ಏನಾಗಿದೆ, ಇದು ಹ್ಯಾಬಿಟ್ ಆಗಿದೆ ಯಾರ್ದು, ಇಂಗ್ಲೀಷ್ ಪೀಪಲ್. ಆ್ಯಂಡ್ ಬಿಯಾಂಡ್ ಕಾಂಪ್ರಿಹೆನ್ಷನ್, ಮತ್ತು ಬಿಯಾಂಡ್ ಕಾಂಪ್ರಿಹೆನ್ಷನ್ ಆಗಿದೆ. ಜೆನಿಂಗ್ಸ್ ಸೆಡ್ ದಟ್ ಕನ್ವೆನ್ಷನ್ಸ್ ಡು ನಾಟ್ ಎಕ್ಸಿಸ್ಟ್ ಫಾರ್ ದೇರ್ ಓನ್ ಸೇಕ್. ಸೊ ಜೆನಿಂಗ್ಸ್ ಏನು ಹೇಳ್ತಾರೆ ಅಂದರೆ ಕನ್ವೆನ್ಷನ್ ನಿಮ್ಮ ಓನ್ ಸೇಕಾಗಿಲ್ಲ, ದೇ ಎಕ್ಸಿಸ್ಟ್ ಬಿಕಾಸ್ ದೇರ್ ಆರ್ ಗುಡ್ ರೀಸನ್ಸ್ ಫಾರ್ ದೆಮ್. ಅದೇನಕ್ಕೆ ಎಕ್ಸಿಸ್ಟ್ ಆಗುತ್ತೆ ಅಂತ ಬಿಕಾಸ್ ದೇ ಹ್ಯಾವ್ ಗುಡ್ ರೀಸನ್ಸ್ ಫಾರ್ ದೆಮ್ ಅಂತ. ಮತ್ತು ದ ಇಂಪಾರ್ಟೆನ್ಸ್ ಆಫ್ ಕನ್ವೆನ್ಷನ್ಸ್ ಕ್ಯಾನ್ ಬಿ ಟ್ರೇಸ್ಡ್ ಫ್ರಮ್ ದ ಫ್ಯಾಕ್ಟ್ that even the most popular king or queen could not dare to act against the wishes or the advice of the minister in marrying the lady of choice which he could legally do. So importance convention you ಹೇಗೆ ಟ್ರೇಸ್ ಮಾಡ್ತೀರಾ ಅಂದರೆ even the king or queen could not dare to act against the wishes of the minister in marrying the wife of his choice. Okay, the conventions have enabled the right framework. So framework ಮಾಡುತ್ತೆ ಅದು. These are all the importance of conventions. So first ಏನು ಅಂತಂದರೆ ಅದು ಮೇನ್ ಪ್ರಾಕ್ಟಿಕಲ್ ಯುಟಿಲಿಟಿ ಆಗುತ್ತೆ ಫಾರ್ ವಾಟ್ for the polity of England to operate democratically, and it acts as a ಎಸ್ಟಾಬ್ಲಿಷ್ ಇಂಟೆಲಿಜೆನ್ಸ್ ಪ್ರಾಕ್ಟೀಸಸ್ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದೆ. ಮತ್ತು ಇದು ಈ ಟ್ರೆಷರಿಗೆ ಇಂಪಾರ್ಟೆಂಟ್ ಮತ್ತು ಆಪೋಸಿಷನ್ಗೆ ವರ್ಕ್ ಟುಗೆದರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಜುಡಿಷಿಯಲ್ ಸಿಸ್ಟಮ್ ನಾನು ಇದು ಮಾಡಿದೆ ಯಾಕೆಂದರೆ ಲಾರ್ಡ್ಸ್ ದೊಡ್ಡವರಾಗಿರ್ತಾರೆ. ಮತ್ತು ಡೀಪ್ ರೂಟೆಡ್ ಕನ್ವೆನ್ಷನ್ ತುಂಬ ಹ್ಯಾಬಿಟ್ ಆಗಿಬಿಟ್ಟಿದೆ ಯಾರ್ದು, ಇಂಗ್ಲೀಷ್ ಪೀಪಲ್ಗೆ. ಮತ್ತು ನೆಕ್ಸ್ಟ್ ಏನು ಅಂತಂದರೆ ಕನ್ವೆನ್ಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಕ್ವೀನ್ ಅದು ಕಿಂಗ್ ಅವ್ರ ಕ್ವೀನ್ ಅವರು ಮಿನಿಸ್ಟರ್ಸ್ನ ಮೀರಿ ಏನೂ ಮಾಡೋಕ್ಕಾಗಲ್ಲ ಆ ಥರ ಮತ್ತು ಇದು ಫ್ರೇಮ್ವರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಕನ್ವೆನ್ಷನ್ಸ್. ಎಕ್ಸಾಂಪಲ್ಸ್ ಆಫ್ ಕನ್ವೆನ್ಷನ್ಸ್ ಏನು ಅಂದರೆ ದ ಮಿನಿಸ್ಟರ್ must be the member, the minister has to be the member of the parliament. The minister must be the leader of the majority party of House of Commons. He shall be appointed by the Queen and other ministers. So minister member of parliament ಆಗಿರಬೇಕು. So examples. ಮತ್ತು the prime minister must be the leader of the majority party. So the leader of the majority party ಅದೊಂದು ರೂಲ್ ಇಲ್ಲ, ಬಟ್ it is said that the prime minister will be the leader of the majority of House of the Commons. He shall be appointed by the Queen, and other ministers shall be appointed by the Queen by the advice of Prime Minister. So ಬೇರೆ ಮಿನಿಸ್ಟರ್ಸ್ನ ಅಪಾಯಿಂಟ್ ಮಾಡಬೇಕಂದ್ರೆ it has to be through the Prime Minister. The minister must resign if it loses the confidence of the ministry must resign. Ministry resign ಮಾಡಬೇಕು ಏನಕ್ಕೆ ಅಂತಂದರೆ if it loses the confidence of House of Commons. So the ministers are collectively responsible to the House of Commons. So minister collective ಆಗಿ ರೆಸ್ಪಾನ್ಸಿಬಲ್ ಯಾವುದಕ್ಕೆ ಅಂತಂದರೆ House of Commonsಗೆ. The Queen will not veto the bills passed by the Parliament. ಸೊ ಪಾರ್ಲಿಮೆಂಟ್ ಪಾಸ್ ಮಾಡಿರೋ ಬಿಲ್ಸ್ ಯಾವುದನ್ನು ಕ್ವೀನ್ ವಿಟೋ ಮಾಡೋ ಹಾಗಿಲ್ಲ. ಮತ್ತು
the Queen will always act on the advice of the cabinet. The Queen, no, they are there. She will always act on the advice of the cabinet. The Parliament consists of two houses: the House of Commons, the House of Lords. So Parliament ಎರಡು houses ಇದೆ, the House of Commons and the House of Law. The money bill must be initiated by House of Commons. The Parliament must be convened at least once a year. Every bill must have 3 readings before it is voted upon. ಪ್ರತಿ ಬಿಲ್ಗೂ 3 readings ಇದೆ vote upon ಆಗೋಕ್ಕೆ. The speaker must resign from the membership of his party and should become a non-party man. ಸೊ ಸ್ಪೀಕರು ಅವರ ಪಾರ್ಟಿಯಿಂದ ರಿಸೈನ್ ಮಾಡಬೇಕು ಮತ್ತು ನಾನ್ ಪಾರ್ಟಿ ಮ್ಯಾನ್ ಆಗಬೇಕು. The retiring speaker must be returned unopposed to the house and be elected as the speaker as many times as he pleases. ಸೊ ರಿಟೈರಿಂಗ್ ಸ್ಪೀಕರ್ ಏನು ಮಾಡ್ತಾರೆ, ಅವರು ರಿಟರ್ನ್ ಆಗಬೇಕು ಅನ್ಅಪೋಸ್ ಟು ದ ಹೌಸಿಗೆ ರಿಟರ್ನ್ ಆಗಬೇಕು ಆ್ಯಂಡ್ ಮತ್ತು ಎಲೆಕ್ಟ್ ಆಗಿರಬೇಕು ಆ್ಯಸ್ ದ ಸ್ಪೀಕರ್ ಮೆನಿ ಟೈಮ್ಸ್. ದ ಹೌಸಸ್ ಆಫ್ ಲಾರ್ಡ್ಸ್ ಶಲ್ ಸಿಟ್ at the highest court of appeal. The highest court, the House of Lords shall sit, they will sit in the highest court of appeal. Once a speaker is always speaker. This is the last example. To understand the importance of conventions in the British Constitution, imagine you're looking at a grand ancient castle, the English political system. The story, the invisible glue of the kingdom. Imagine this castle has thick, heavy stone walls built centuries ago. These are the laws. They are solid, unmovable, and very difficult to change. However, as time passed, the people living in the castle changed their habits. They wanted to hold parties in different rooms, change how they handled disputes, and make sure everyone felt heard. If they had to knock down and rebuild those stone walls every time they wanted to change a daily habit, the castle would have crumbled long ago. Instead, they developed conventions. Think of these as the unspoken polite rules of the house. Nobody wrote them on the stone walls, but everyone just knew them. We always let the head of the majority party choose the rooms. We always listen to the advice of the experienced elders before making a decision. Because everyone followed these habits, the castle, the government, stayed strong, stable and democratic, even though the stone walls, the old laws, didn't actually change. If someone suddenly decided to break these habits, the whole house would become chaotic, and the other residents would immediately stop them. Tips to memorize and write correctly. To master this for an exam, don't try to memorize the paragraph. Memorize the why behind each point. Use this mnemonic, PEDHCR. Point. Keyword. Logic. What to write. A. Practical utility. They make the government run smoothly and democratically without needing new laws. B. Executive/treasury. They force the government, treasury, and opposition to work together for the nation. C. Dispute/judicial. They modernized the courts by using law lords for appeals. D. Habits. These are deeply rooted habits. Breaking them is unthinkable. Quote Jennings. They exist for good reasons. E. Check on power. Even a popular king/queen cannot ignore the advice of ministers. Conventions bind them. F. Rigidity/growth. They allow a rigid system, the old laws, to keep pace with modern changing needs. How to write it perfectly. 1. Define it first. Use the definitions at the top of your image. Start by saying they are not laws, but they have the sanction of law, because breaking them leads to chaos. 2. Use the keyword approach. When writing your answer, start each bullet point with the keyword, e.g., practical utility, check on power. This shows the examiner you understand the underlying concept. 3. Include the authorities. Dropping names like Dicey, J.S. Mill, and Jennings makes your answer look authoritative and scholarly. 4. The golden sentence. Always include this idea. Conventions bridge the gap between ancient legal frameworks and the modern changing needs of the people. Does this way of looking at it help you see how these unwritten rules keep the system functioning? Imagine the British government is like a classic ancient clock. The laws are the heavy metal gears inside. They are strong, solid, and hard to change. If you tried to reshape them every time you wanted to adjust the time, you would break the whole machine. The conventions are the lubricating oil inside that clock. The oil isn't the clock itself, but without it, the gears would grind, get stuck, and stop working.
Nobody wrote a law saying you must use oil, but everyone knows if you don't, the clock breaks. It keeps everything smooth. Even as the world outside changes, the clock keeps ticking perfectly because the oil allows the old gears to adapt to new movements. How to remember for your exam? Just remember the oiler to recall why these conventions matter. O. Operate. They help the government operate smoothly. Practical utility. I. Important cooperation. They help the treasury and opposition work together. L. Lords. They modernized the judicial court system. E. Executive power. They keep the king/queen from abusing power. R. Rigid to flexible. They help a rigid legal system grow and change with the times. When you write your answer, just explain that conventions are the oil that keeps the gears, laws of the English government moving properly.